ಬೆಳಗ್ಗೆನೆ ಎದ್ದು ಸಮುದ್ರನ ನೋಡ್ತಾ ಕಾಫಿ ಕುಡಿದು ಒಂದು ರಿಲ್ಯಾಕ್ಸ್ಡ್ ಮೂಡ್ ಜೊತೆಗೆ ನಾವು ರೆಡಿ ಆದ್ವಿ. ಕ್ರೂಸ್ನಲ್ಲಿ ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡೋದು ಅನ್ನೋ ಕ್ಯೂರಿಯಾಸಿಟಿ ಆ್ಯಂಡ್ ಎಕ್ಸೈಟ್ಮೆಂಟ್ ಎರಡೂ ಇತ್ತು. ನಮಗೆ ಗೈಡ್ ಮಾಡೋರು ಯಾರು ಅನ್ನೋ ಪ್ರಶ್ನೆಗೆ ಈ ಡಿಜಿಟಲ್ ಬೋರ್ಡ್ ಉತ್ತರ ಕೊಡ್ತಾ ಬಂತು. ಸರಿ ಅಂತಂದ್ಬಿಟ್ಟು ಟಾಪ್ ಫ್ಲೋರ್ನಿಂದನೇ ಎಕ್ಸ್ಪ್ಲೋರಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಟೆರೆಸ್ ಕಡೆ ಬಂದ್ವಿ. ನಮಗೆ ಕಂಡಿದ್ದು ಸ್ವಿಮ್ಮಿಂಗ್ ಪೂಲ್. ಕೂಲ್ ಆಗಿ ರಿಲ್ಯಾಕ್ಸ್ ಮಾಡೋಣ ಅಂತ ಹೊರಟೇ ಬಿಟ್ವಿ. ಅರೆ ಕೂಲ್ ಅಂದ್ಬಿಟ್ಟು ಕುದಿಯೋ ನೀರಿನಲ್ಲಿದ್ದೀನಿ ಅನ್ಕೋಬಿಡಿ, ಇಟ್ ವಾಸ್ ಜಸ್ಟ್ ಅ ವಾರ್ಮ್ ಟಬ್. ಇದಾದಮೇಲೆ ಕಾಲಿಗೆ ಚಕ್ರ ಕಟ್ಕೊಂಡವ್ರ ಥರ ಡೆಕ್ ಟು ಡೆಕ್ ಸುತ್ತಾಡಿಕೊಂಡು ಅಲ್ಲಿ ನಡೀತಿರೋ ಲೈವ್ ಶೋನ ನೋಡಿಕೊಂಡು ಬರೋಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಸನ್ಸೆಟ್ ವ್ಯೂಗೆ ರೆಡಿಯಾಗಿ ಕೂತಿದ್ವಿ. ಮೋಡಗಳು ವ್ಯೂನ ಬ್ಲಾಕ್ ಮಾಡಿಬಿಟ್ಟು ನಾವು ಅಳೋ ಪರಿಸ್ಥಿತಿನಲ್ಲಿ ಆ ಮೋಡಗಳೇ ಅತ್ತು ಕರಗಿ ನೀರಾಗ್ತಿರೋದನ್ನು ನಾವು ನೋಡಿದ್ವಿ. ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಪುನಃ ನೈಟ್ ಶೋಗಳು ಅನ್ಲಿಮಿಟೆಡ್ ಎಂಟರ್ಟೈನ್ಮೆಂಟ್ನ ಕೊಡ್ತಾ ಇದ್ವು. ಹೆಸರಿಗೆ ತಕ್ಕನಾಗಿ ಡ್ರೀಮ್ ಕ್ರೂಸ್ ಕನಸನ್ನು ನನಸು ಮಾಡ್ತೇನೋ ಅಂತ ಅನ್ನಿಸ್ಬಿಡ್ತು. ಕಣ್ಮುಚ್ಚಿ ಕಣ್ತೆರೆಯಷ್ಟರಲ್ಲೇ ದಿನ ಕಳೆದೋಯ್ತು. ಮತ್ತೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.